ಹುಕ್ಕೇರಿ ಕರೆಂಟ್ ಶಾಕ್ ಜೆ ಕಂಪ್ನಿ ಮುಟ್ಟಿಸಿರಿ. ಇನ್ನು DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಮುಟ್ಟಿಸ್ಬೇಕಲ್ಲ. ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ರಿಗೆ ಶಾಕ್ ಮುಟ್ಟಿಸ್ಬೇಕಲ್ಲ. ಈ ಶಾಖ ಉತ್ತರ ಕರ್ನಾಟಕ ಹಬ್ಬಬೇಕು. ಸ್ವಾಭಿಮಾನಿಗಳು, ಎಂಥ ಸ್ವಾಭಿಮಾನಿಗಳು ಹುಕ್ಕೇರಿ ಜನ. ಇದು ಇಡೀ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳಿದಾರ. ಆದ್ರೆ ಅವ್ರಿಗೆ ಸಲಹಾ ಮಂಡಳಿ ಇಲ್ಲ, ಸಹಾಯ ಮಂಡಳಿ ಇಲ್ಲ. ಈಗೇನು ಮಾಡಬೇಕು? ಸ್ವಾಭಿಮಾನಿ ಪೆನಲ್ ಮಾಡ್ಬೇಕು. DCC ಬ್ಯಾಂಕ್ ಗೆಲ್ಬೇಕಾದ್ರೆ ಆ ಸ್ವಾಭಿಮಾನಿ ಪೆನಲ್ನಲ್ಲಿ ದೊಡ್ಡ ದೊಡ್ಡ ಲೀಡರ್ ಇದಾರ. ಪ್ರಭಾಕರ್ ಕೌರಿ ಅಂತವರು ಸಲಹಾ ಮಂಡಳಿ ಇರಬೇಕು, ಜಗದೀಶ್ ಶೆಟ್ಟರ್ ಇರಬೇಕು, ಲಕ್ಷ್ಮಣ್ ಸವದಿ ಇರಬೇಕು, ಮತ್ತು 2 ಹಳಿ ಅಂತರನ ಕಾಯ್ಕೊಂಡಾರಲ್ಲ ರಾಜ್ಯಕ್ಕಾಗಿ ಅವರು ಜೆ ಕಂಪ್ನಿಯಿಂದ, ಹಂಗೆ ಅಂತರನ ಕಾಯ್ಕೊಂಡಂತ ಒಂದು ಟೀಮ್ ಬೇಕು. ಇವರೆಲ್ಲ ಸಲಹಾ ಮಂಡಳಿಯಲ್ಲಿ ಇರ್ಬೇಕು. ಅಂದ್ರೆ ಗೆಲ್ತಿತ್ತದು, ಸ್ವಾಭಿಮಾನಿ ಪೆನಲ್ ಗೆಲ್ತಿತ್ತಿದೆ. ಈ ದುಡ್ಡು ಗೆಲ್ಲಂಗಿಲ್ಲ. ಇನ್ನು ಮುಂದೆ ಜೆ ಕಂಪ್ನಿಯಿಂದ ಕಸಿದುಕೊಳ್ಬೇಕಾದ್ರೆ ಈ ಪ್ಲಾನಿಂಗ್ ನೀವು ಮಾಡಬೇಕು. ಮತ್ತು SC STದಲ್ಲಿ ಅನೇಕ ಲೀಡರ್ಗಳನ್ನು ತುಳಿದಾರಲ್ಲ, ಅವ್ರನ್ನೂ ಸಹಿತ ಇದರಲ್ಲಿ ತೆಗೆದುಕೊಳ್ಬೇಕು. ಸಹಾಯ ಮಂಡಳಿಯಲ್ಲಿ ನಿಪ್ಪನೆಯಲ್ಲಿ ಅಲ್ಲಿ ಉತ್ತಮ್ ಪಟೇಲ್ ಕರ್ಕೊಂಡ್ ಬರ್ಬೇಕು. ಅವ್ರು ಕೇಳಿಲ್ಲ ಅಂತಂದ್ರೆ ಶರದ್ ಪವಾರ್ ಹಿಡ್ಕೊಂಡು ಅವ್ರನ್ನ ನಮ್ಮ ಟೀಮ್ದಲ್ಲಿ ತೆಗೆದುಕೊಂಡು ಬರ್ಬೇಕು. ನಂತರ ನಿಪ್ಪಾಣಿ ಅಲ್ಲಿ ಕೆಲವೊಂದು ಲೀಡರ್ಗಳನ್ನ ಇವ್ರು ತುಳಿದಾರ, ಅದೆಲ್ಲ ಲಿಸ್ಟ್ ಮಾಡ್ಬೇಕಲ್ಲ. ಇನ್ನು ರಾಯಬಾಗ ಅಲ್ಲಿ ಶಂಭು ಕಲ್ಲೋಳಿಕರ್ ಅವ್ರನ್ನ ತುಳಿದಾರ. ನಂತರ ಕುರ್ಚಿ ಶಾಸಕ ರಮೇಶ್ ತಮ್ಮನವ್ರು ಇದಾರ, ಅವ್ರನ್ನ ಈ ಸಲಹಾ ಮಂಡಳಿಯಲ್ಲಿ ತೆಗೆದುಕೊಳ್ಬೇಕು, ಸಹಾಯವನ್ನು ಪಡಿಬೇಕು. ಇನ್ನು ಭಾಷಾಕಾರ ಟೀಮ್ ಇದಾರ, ಅದನ್ನು ತೆಗೆದುಕೊಳ್ಬೇಕು. ಸಂಜಯ್ ಪಾಟೀಲ್ ಅಂತವ್ರು ಇದಾರ, ಯಲ್ಲಪ್ಪ ಕೋಳೇಕರ್ ಅಂತವ್ರು ಇದಾರ, ಅನೇಕ ಜನ ಇದಾರ. ಅವ್ರನ್ನ ತೆಗೆದುಕೊಳ್ಬೇಕು. ಅಂತ ಸ್ವಾಮಿನಿ ಡಬಲ್ ಜೆ, ವೀರಕುಮಾರ್ ಪಾಟೀಲ್ ಡಬಲ್ ಜೆ, ಅವ್ರನ್ನ ತೆಗೆದುಕೊಳ್ಬೇಕು. ನಂತರ ಅಭಯ್ ಪಾಟೀಲ್ರು, ಅವ್ರು ಚಾಣಾಕ್ಷ ರಾಜಕಾರಣಿ, ಅವ್ರನ್ಕ ಜೆ ಕಂಪ್ನಿ ಯಾವಾಗಲೂ ವಿರುದ್ಧ ಇದಾರ. ಆ ಕ್ಷೇತ್ರದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಕಾಲಿಡಲಿಕ್ಕೆ ಕೊಡ್ತಾ ಇಲ್ಲ. ಹಂಗೆ 18 ಕ್ಷೇತ್ರದಲ್ಲಿ ಕಾಲಿಡಬಾರ್ದು ಅವರು. ಮತ್ತು ಗೋಕಾಕು ಎಂಟ್ರಿ ಹೊಡಿಯಬೇಕು, ಅರಬಾಂಗ್ ಎಂಟ್ರಿ ಹೊಡಿಬೇಕು, ಅಲ್ಲಿ ಭಾಷಣ ಮಾಡಬೇಕು. ಜಗದೀಶ್ ಶೆಟ್ಟರು ನೀವು ಮುಂದಾಳತ್ವವನ್ನು ವಹಿಸ್ಬೇಕು. ಯಾಕಂದ್ರೆ ನಿಮಗೆಲ್ಲ ರಾಜಕೀಯ ಅನುಭವ ಇದೆ, ತಂತ್ರಗಾರಿಕೆ ಇದೆ. ನಂದು ಡಬಲ್ ಜೆ ಕಂಪ್ನಿಯಲ್ಲಿ ಹಿರಗೌಡ ಪಾಟೀಲ್ ಅದಾರ, ಧೂಳುಗೌಡ ಪಾಟೀಲ್ ಅಂತವ್ರು ಎಷ್ಟು ಬೇಕು. ನಂತರ ಶಂಕರಾನಂದ ಮಕ್ಕಳು ಪ್ರದೀಪ್ ಕನಗಲ್ ಇದಾರ, ಅವ್ರನ್ನ ತೆಗೆದುಕೊಳ್ಬೇಕು. ಮುಂದೆ ವಿ ಎಲ್ ಪಾಟೀಲ್ ಮಕ್ಕಳು, ಅವ್ರು 3 ಜನ, ಅಮರ್ ಸಿಂಗ್ ಪಾಟೀಲ್ರು, ಪ್ರತಾಪರಾವ್ ಪಾಟೀಲ್ರು, ವಿವೇಕರಾವ್ ಪಾಟೀಲ್ರು, ಅವ್ರನ್ನೂ ಕೂಡ ಜೆ ಕಂಪ್ನಿಯವ್ರು ತುಳಿದಾರ. ಅವ್ರನ್ನ ಹೇಳಬೇಕು, ನೀವು ನಿಮ್ಮ ಕ್ಷೇತ್ರವನ್ನ ನೀವು ಗಟ್ಟಿ ಮಾಡಿಕೊಡಿ ಅಂತ ಹೇಳ್ಬೇಕು. ಇದೆಲ್ಲ DCC ಬ್ಯಾಂಕ್ ಚುನಾವಣೆಯಲ್ಲಿ ಆಗ್ಬೇಕಿದು. 8 ದಿವಸದಲ್ಲಿ ಎಲ್ಲ ಆಗ್ಬೇಕು. ಇರನ್ ಕಡಾಡಿ ನೀವು ಭಾಷಣಕಾರರು, ನೀವಲ್ಲಿ BJP ಹೈಕಮಾಂಡ್ ಹಿಡ್ಕೊಂಡು ಇವ್ರ ಕಡೆ ಟಿಕೆಟ್ ಸಿಗಬಾರಂಗೆ ಮಾಡ್ಬೇಕು. ಸಿಕ್ಕರೆ ಅವ್ರವ್ರು ತರಲಿ, ಬೇರೆಯವ್ರನ್ನ ತರಬಾರ್ದು. ನಾ ಗೆಲ್ಲಿಸ್ತೇನೆ ಅಂತ. ಶ್ರೀನಿವಾಸ್ ಪಾಟೀಲ ಅವರು ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ಬೇಕು. ಈಗ ಮಾಡ್ಬೇಕು, ಯಾಕಂದ್ರೆ ದುಡ್ಡು ಐತಿ. ಅದಕ್ಕೆ ರಮೇಶ್ ಅಂತ ಅವ್ರು ಬೆನ್ನ ಹತ್ತಿರ್ತಾರ, ಅದನ್ನು ದೂರ ಇಡಬೇಕು. ಉತ್ತಮ್ ಪಾಟೀಲ್ರಿಗೂ ಸಲಹೆ ಸೂಚನೆ ಕೊಡ್ಬೇಕು. ಇನ್ನು ಅನಸ್ ಅಫ್ಜಲ್ಯರ್ನ ಅವ್ರನ್ನೂ ನಿಧಾನವಾಗಿ ತೆಗೆದುಕೊಂಡು ನಮ್ಮ ಎಲ್ಲ ಕಂಪ್ನಿಯಲ್ಲೆಲ್ಲ ಬರಬೇಕು. ಅವರಿಗೆ ಪ್ರಭಾಕರ್ ಕೌರಿ ಅವರು ಬುದ್ಧಿವಾದ ಹೇಳ್ಬೇಕು. ನೋಡಪ್ಪ, ನಿಮ್ಮ ಕಡೆ ದುಡ್ಡಿದೆ, ದುಡ್ಡು ಖಾಲಿ ಮಾಡ್ತಾರ. ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಏನೋ ಕೈ ತಪ್ಪಿ ಹೋಗಿದೆ, ಮುಂದಿನ ಸಲ ನಾವು ಆರಿಸ್ತಾರೋಣ, ನಿಲ್ಲಕ್ಕೆ ಅವರಿಂದ ಅಂತರ ಕಾಯ್ಕೊಂಡು ಬಂದು ಅಂತ ಅವ್ರಿಗೆ ಹೇಳ್ಬೇಕು. ಇನ್ನು ಜೆ ಕಂಪ್ನಿಯಲ್ಲಿ ಗುರುತಿಸ್ಕೊಂಡಿದಾರಲ್ಲ ಖಾಯಮಾಗಿ, ಅವ್ರು ಸ್ವಾಭಿಮಾನಿಗಳು ಅಲ್ಲ ಅಂತೇಳಿ ಏನು ನೀವು ಬಯಸಿದ್ರೆ, ಅವರು ರಾಜೇಂದ್ರ ಅಂಕಲ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ, ಚಂದ್ರ ಹೆಟ್ಟವಳಿ, ವಿಶ್ವನಾಥ್ ವೈದ್ಯ, ಹಿಂಗೊಂದು ದೊಡ್ಡ ಟೀಮ್ ಐತಲ್ಲ, ಅವ್ರನ್ನ ಬಿಟ್ಟು ಬಿಡ್ಬೇಕು. ಅವ್ರನ್ನ ಒಟ್ಟೆ ಇಲ್ಲಿ ಮಾತಾಡ್ಸೋಕ ಹೋಗಬಾರ್ದು. ನಂತರ ಕಿತ್ತೂರು ಶಾಸಕ ಅವ್ರನ್ನೂ ಬಿಡಬೇಕು, ದೊಡ್ಡಗೌಡ್ರನ್ನ ಬಿಡಬೇಕು. ಕೆಲವೊಂದು ಮಂದಿ ಏನು ಗುರುತಿಸ ಅವ್ರು ದೂರ ಇಡಬೇಕು. ಶಂಕರಾನಂದ ಹೆಂಗ ಅಂತರವನ್ನು ಕಾಯ್ಕೊಂಡಿದ್ರು, ವಿ ಎಲ್ ಪಾಟೀಲ್ರು ಅಂತರವನ್ನು ಕಾಯ್ಕೊಂಡಿದ್ರು, ಇವರು ಅಂತರವನ್ನು ನಾವು ಕಾಯ್ಕೋಬೇಕೀಗ. ಜೆ ವರ್ಸಸ್ ಎಲ್ಲ ಆಗ್ಬೇಕು, ಸ್ವಾಭಿಮಾನಿ ಗುಂಪಾಗಬೇಕು. ಅದಕ್ಕೆ ಇಲ್ಲಿ ಸಲಹಾ ಮಂಡಳಿಯನ್ನು ತಯಾರು ಮಾಡ್ಬೇಕು, ಒಂದು ಸಹಾಯ ಮಂಡಳಿಯನ್ನು ತಯಾರು ಮಾಡ್ಬೇಕು. ಮತ್ತು ಇಲ್ಲಿ ರಮೇಶ್ ಕತ್ತಿ ಅವ್ರನ್ನ ಬಿಟ್ಟು ಬಿಡ್ಬೇಕು ಈಗ ಸದ್ಯಕ್ಕೆ. ಯಾಕಂದ್ರೆ ಹುಲಿ ಪಿಂಜರದಿಂದ ಹೊರಗೆ ಬಂದೈತೆ, ಅದು ತನ್ನ ಶಕ್ತಿಯನ್ನು ತೋರಿಸೈತೆ. ಅದು ಹೀರಾ ಸಕ್ಕರೆ ಕಾರ್ಖಾನೆ ತಗೋದು ಭಾಳ ಈಜಿ ಐತೆ. ಅದು ಅಲ್ಲಿ ಚುನಾವಣೆ ಸ್ವಾಭಿಮಾನಿ ಪೆನಲ್ ಮಾಡ್ಬೇಕು. ಮತ್ತು ಇಲ್ಲಿ ಕೂಡ ಸ್ವಾಭಿಮಾನಿ ಅನ್ನೋದು ಪೆನಲ್ ಮಾಡಂಗಿಲ್ಲ DCC ಬ್ಯಾಂಕ್ದಲ್ಲಿ. ಅದರ ಗುಪ್ತವಾಗಿ ಎಲ್ಲ ಇರಬೇಕು. ಮತ್ತು ಕನ್ನೇರ ಮಠ ಶ್ರೀಗಳ ಮಾರ್ಗದರ್ಶನ ಬೇಕು. ಅನೇಕ ಶ್ರೀಗಳು ಕೂಡ ವಿರೋಧ ಇದ್ದಾರೆ. ಏನು ಜೆ ಕಂಪ್ನಿ ಇದೆ ಅದನ್ನು ಆದಷ್ಟು ದೂರ ಇಡಬೇಕು.
ಇವೇನು ಕೆಲವೊಂದು ಮಂದಿ ಗುರುತಿಸ್ಕೋದಲ್ಲ ಅವ್ರು ಬಿಟ್ಟು ಮತ್ತು ನಿಗಮ ಮಂಡಳಿ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಹಿಡ್ಬೇಕು. ಈಗ ಇಲ್ಲಿ ಏನೂ ಕೆಲಸ ಆದ್ರೆ ಲಕ್ಷ್ಮಣ ಸವದಿ ಏನು ಮಾಡ್ತಾರೆ, ಕಂಪ್ನಿ ಕಡೆ ಹೋಗಂಗಿಲ್ಲ, ಅವರು ರಾಜಕೀಯ ಹೋಗಂಗಿಲ್ಲ, ಡೈರೆಕ್ಟ್ ಮುಖ್ಯಮಂತ್ರಿ ಫೈರ್ ಮಾಡ್ಯಾರು, ನಾನು ಬಿಟ್ಟು ಹೋಗ್ತೇನೆ ಅಂತೇಳಿ. ಅವಾಗ ಅವ್ರಿಗೆ ಒಂದು ನಿಗಮ ಸ್ಥಾನ ಕೊಟ್ಟರು. ನಂತರ ಅಂಜಿಕೆ ಹಾಕ್ಬೇಕು, ಹೈಕಮಾಂಡ್ಗೆ ಅಂಜಿಕೆ ಹಾಕ್ಬೇಕು. ಒಟ್ಟೆ ಕಂಪ್ನಿ ಕಡೆ ಹೋಗಬಾರ್ದು, ಯಾವುದೋ ಫೈಲ್ ಇರಲಿ ಏನೋ ಇರಲಿ. ಡಿ ಕೆ ಶಿವಕುಮಾರ್ ಹೇಳಿರಲ್ಲ, ಅವರು ಮತ್ತು ಇವ್ರದ್ದು ಇದೇ ಅಂತರ್ಕಲೆ ಇದೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಮತ್ತು ಹಂಗಾಗಿ ಇವರೆಲ್ಲ ಮಾತು ಹೊಳೆ ಬರ್ತಾರೆ, ಚಂದ್ರಶೆಟ್ಟಿ ಹೊಳೆ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ, ರಾಜೇಂದ್ರ ಅಂಕಲಿಗೆ ಬರ್ತಾರೆ, ವಿಶ್ವನಾಥ್ ವೈದ್ಯ ಬರ್ತಾರೆ, ಇನ್ನು ಅಶೋಕ್ ಪಟ್ಟಣ್ ಅವರು. ನೀವು ಪ್ರಬುದ್ಧ ರಾಜಕಾರಣಿಗಳು, ನೀವು ಬರ್ಬೇಕು. ನಾನು ಸಿದ್ದರಾಮಯ್ಯ ಏನು ಕೇಳ್ಕೊತೇವೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಕೈ ಬಿಡ್ಬೇಕೀಗ. ಇಲ್ಲಿ ಪ್ರಕಾಶ್ ಹುಕ್ಕೇರ್ ಇದಾರೆ, ಅಶೋಕ್ ಪಟ್ಟಣ್ ಇದಾರೆ, ನಂತರ ಲಕ್ಷ್ಮಣ್ ಸವದಿ ಅವ್ರನ್ನ ಏನು ಹೇಳಿ ತೆಗೆದುಕೊಂಡು ಬಂದ್ರೆ, ನೀವು ಮಂತ್ರಿ ಮಾಡ್ತೇವೆ ಅಂತ ತೆಗೆದುಕೊಂಡು ಮಾಡಿದ್ರೆ, ಈಗ ಅವ್ರು ಏನಾದ್ರು ಮತ್ತೆ ಬಿಜೆಪಿಗೆ ಹೋದ್ರೆ ದೊಡ್ಡ ಅನಾಹುತನ ಆಗ್ತೈತೆ ಅದು. ಯಾಕಂದ್ರೆ ಇಲ್ಲಿ ಸ್ಥಾನಮಾನ ಇಲ್ಲ ಅಂತಂದ್ರೆ ಅವ್ರು ಯಾಕೆ ನೀಡ್ತಾರೆ, ನಿಂಗೆ ಉಪಮುಖ್ಯಮಂತ್ರಿ ಕೊಡ್ತಾನೆ ಅಂತ ಹೋಗುತ್ತಾರೆ ಅವರು. ಈಗ ಸದ್ಯಕ್ಕೆ ಪಕ್ಷದ ಇಲ್ಲ, ಪಕ್ಷ ಆಧಾರಿತ ಚುನಾವಣೆ ಮಾಡಂಗಿಲ್ಲ, ಸ್ವಾಭಿಮಾನಿ ಪೆನಲ್ ಅಂತ ಮಾಡ್ಬೇಕು. ಎಲ್ಲ ಕಂಪ್ನಿ ವರ್ಷ ಜೆ ಆಗ್ಬೇಕು. ಮತ್ತು ಡಬಲ್ ಎಲ್ಲ ಅಭಯ್ ಪಾಟೀಲ್ರು, ಈಗಾಗಲೇ ಹೇಳಿದಂತೆ ಸಂಜಯ್ ಪಾಟೀಲ್ರು, ಉತ್ತಮ್ ಪಾಟೀಲ್ರು, ಆ ಶ್ರೀನಿವಾಸ್ ಪಾಟೀಲ್ಗೂ ಹೇಳ್ಬೇಕು, ನೋಡಪ್ಪ ಹಂಗಿಲ್ಲ, ಇದು ಹಿಂಗೆ ಬೇರೆ ಐತೆ, ದುಡ್ಡು ಇರ್ತಕ್ಕ ನಿಮ್ಮ ಕಡೆ ಇರ್ತಾರೆ, ದುಡ್ಡು ಹೋದ ನಂತರ ನಿಮ್ಮನ್ನು ಬಿಡ್ತಾರೆ. ಯಾಕೆ ವಿ ಎಸ್ ಸಾಧನ್ ಅವ್ರನ್ನ ಈಗ ಎಲ್ಲಿದ್ದಾರೆ, ಎಲ್ಲ ಬ್ಯಾಂಕ್ ಖಾಲಿ ಆಯ್ತು. ಇನ್ನೇ ನಾವು ಕಿರಣ್ ಸಾಧನ್ ಅವ್ರು ಅವ್ರನ್ನೂ ಬಿಟ್ಟಿದ್ದಾರೆ. ಅವ್ರು ಮಾತಾಡ್ಸಕತ್ತೇ ಇರಲ್ಲ, ಯಾರ ಕಡೆ ದುಡ್ಡು ಐತೆ ಅವ್ರ ಕಡೆ ಮಾತಾಡ್ತಾರೆ. ಈಗ ನೀವು ಅವ್ರನ್ನ ಮಾತಾಡ್ಸೋನು ಬಿಡೋದು, ಸ್ವಾಭಿಮಾನಿ ಪೆನಲ್ ಅಂತ ಮಾಡೋದು. ಹುಕ್ಕೇರಿ ಹೆಂಗೆ ಕರಣ್ ಶಾಕ್ ಕೊಟ್ರಲ್ಲ, ಏನು ಹುಕ್ಕೇರಿ ಸ್ವಾಭಿಮಾನಿಗಳು ಎಂಥ ಊಟ ಹಾಕಿದ್ರು, ಅಲ್ಲಿ ಅವ್ರು ಹಯಾಂಗನೇ ಇಲ್ಲ. ಹಿಂಗಾಗಿ ರಾಹುಲ್ ಜಾರಕಿಹೊಳಿ ಮುಂದೆ ನಿಲ್ಸಂಗಿಲ್ಲ ಅವ್ರ. ಈಗೆಲ್ಲ ಶಾಕ್ ಕೊಟ್ಟಿದ್ರು, ಈ ಶಾಕ್ನ ಹೊರಗೆ ಬರ್ಬೇಕಾದ್ರೆ 2028 ಅಲ್ಲ 2030 ಹೋಗಿ, ಅದಕ್ಕೆ ಅವ್ರನ್ನ ಸೌದತ್ತಿ ಒಯ್ತಾರೆ ಅವರು. ಅಲ್ಲಿ ವಿಶ್ವನಾಥ್ ವೈದ್ಯ ಹೇಳಿ ಏನೇನು ಹೇಳ್ತಾರೆ, ನೋಡಪ್ಪ ಹಂಗಲ್ಲ ಹಿಂಗಲ್ಲ, ನಮ್ಮ ಮಗನನ್ನು ನೀವು ಆರಿಸಿ ತರ್ಬೇಕಂತ ಹೇಳ್ತಾರೆ, ಅದನ್ನ ಸಕ್ಸಸ್ ಆಗ್ತಾರೆ. ಆದರೆ ಕಂಪ್ನಿ ಮಾತೇನು ಕೇಳಂಗಿಲ್ಲಲ್ಲ, ಅಥವಾ ಸೈಲೆಂಟ್ ಆಗಿ ಉಳಿದಾರ ಶಕ್ತಿ ಇಲ್ಲದಕ್ಕೆ. ಶಂಭು ಕಲ್ಲೋಳ್ಕರ್ ಅಂತವರು ಜಿಲ್ಲಾಧಿಕಾರಿ, ದುಡ್ಡು ನೈತಿ, ಸಲಹಾ ಮಂಡಳಿ ತೋರಿ, ಸಹಾಯ ಮಂಡಳಿ ತೋರಿ, ಮತ್ತು ಸ್ವಾಭಿಮಾನಿ ಪೆನಲ್ ತೋರಿ, ಇಂಥವ್ರು ಫಿಟ್ ಆಗೋರು 15-20 ಜನ ಇದ್ದಾರೆ. ಅದನ್ನ ಲಿಸ್ಟನ್ನು ಮುಂದಿನ ಎಪಿಸೋಡ್ದಲ್ಲಿ ನಾವು ಕೊಡ್ತೇವೆ. ಒಟ್ಟಾರೆ ಎಲ್ಲ ಸಿಗ್ತೈತೆ, ಅದು ಹೀರ ಸಕ್ಕರೆ ಕಾರ್ಖಾನೆ ಸಿಗ್ತೈತಿ. ಜಿಲ್ಲಾ ರಾಜಕಾರಣ ಏನು ಹಿಡ್ತು ತಗೋಬೇಕಂತ ಅಂತಾರಲ್ಲ, ಆಗಂಗೇನೆ ಇಲ್ಲ ಅದು. ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಡಿಬೇಕು, ಆ ಕಡೆ ಶರದ್ ಪವಾರ್ನ ಹಿಡ್ಕೊಂಡು ಉತ್ತಮ್ ಪಾಟೀಲ್ ನೋಡಪ್ಪ ಅಲ್ಲಿ ಹೋಗಬೇಡ ಅಂತ ಹೇಳ್ಬೇಕು, ಜೊಲ್ಲೆ ಅವರಿಗೆ ಸಲಹೆ ಸೂಚನೆ ಕೊಡ್ಬೇಕು. ಯಾಕಂತಂದ್ರೆ ಇಲ್ಲೇ ಕೂತನ ಅವರು ಅಲ್ಲಿ MP ಟಿಕೆಟ್ ಆರಿಸ್ತಂದ್ರಲ್ಲ, ಹಂಗೆ ಅಲ್ಲಿ ನಿನ್ನ ಆರಿಸ್ತರ್ತಪ್ಪ, ಏನೋ ಎಡವಟ್ಟಾಗಿದೆ, ನೀ ಏನು ನಮಗೆ ಮಾತಾಡ್ಸಲಿಲ್ಲ, ಅದಕ್ಕೆ ನಿನ್ನ ನಾವು ದೂರ ಇಟ್ಟಿದ್ದು ಅಂತ ಹೇಳ್ಬೇಕು. ಅವ್ರ ಕಡೆ ದುಡ್ಡಿದೆ, ರಾಜಕಾರಣಿ. ನಂತರ BJP ಹೈಕಮಾಂಡ್ದಲ್ಲಿ ಅಮಿತ್ ಶಾ ಅವ್ರ ಕೂಡ ಭಾಳ ಒಳ್ಳೆ ಸಂಬಂಧ ಇದೆ. ಟಿಕೆಟ್ ತಂದ್ರೂ ಅವ್ರು ಆರಿಸ್ತಾರಂತ ವ್ಯವಸ್ಥೆ ನಾವು ಮಾಡ್ತೇವಪ್ಪ ಅಂತ ತಿಳಿಸಿ ಹೇಳ್ಬೇಕು. ಇಲ್ಲ ಅಲ್ಲಿಯೂ ಖಾಲಿ ಆಗ್ತೈತಿ, ದುಡ್ಡು ಖಾಲಿ ಆಗ್ತೈತಿ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದ್ರೆ ಅವ್ರು ಕೇಳ್ತಾರೆ. ಅವ್ರು ಎಲ್ಲದಿಂದ ಅಂತರ ಕಾಯ್ಕೊಳ್ಬೇಕು. ಹೆಂಗೆ ರೈಲ್ವೆ ಹಳಿಗಳೇ ಅಂತರ ಕಾಯ್ಕೊಂಡ್ರಲ್ಲ ರಾಜ್ಯಕ್ಕಾಗಿ, ಅವರು ಅನೇಕ ಅಂತರ ಕಾಯ್ಕೊಂಡಿದ್ದಾರೆ. ಲಕ್ಷ್ಮಣ ಸವದಿ ಏನು ಕೆಲಸ ಮಾಡ್ತಾರೆ, ಡೈರೆಕ್ಟ್ ಮುಖ್ಯಮಂತ್ರಿಗಳ ಕಡೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಾರೆ. ಎಲ್ಲ ಅಲ್ಲಿ ಹೋಗ್ರಿ ಕೆಲಸಕ್ಕೆ, ಯಾವುದೋ ಒಂದು ದೊಡ್ಡ ಕೆಲಸ ಇರಲಿ ಅಥವಾ ನಿಮ್ಮ ಬಿಲ್ ಇಲ್ಲರಿ. ಕಾಂಟ್ರಾಕ್ಟರ್ಗಳು, ಎಷ್ಟೋ ಕಾಂಟ್ರಾಕ್ಟರ್ಗಳು ಅವರು ನಾರಾಜಿದ್ದಾರೆ, ಅವ್ರನ್ನೂ ಸಹಿತ ವಿಶ್ವಾಸ ತೆಗೆದುಕೊಡ್ರಿ. ಅದೇ ಎಲ್ಲ ಗುತ್ತಿಗೆದಾರರು SC/ST ಕಂಪ್ನಿಯಲ್ಲಿ ಎಷ್ಟು ಮಂದಿನ ತುಳಿದಾರ ಅವರು ಹೇಳ್ಕೊತ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಅಂದ್ರೆ ಏನೈತಿ, ಇನ್ನೊಬ್ರು ಬೆಳಿಬಾರ್ದು, SC/STಯಲ್ಲಿ ಬೆಳಿಬಾರ್ದು. ನಂತರ ಎಲ್ಲಿ ಹೆಗಲ ಮೇಲೆ ಏನು ಬಂದೂಕಿಟ್ಟು ಹೊಡಿತಾರಲ್ಲ, ನೀವು ಅವ್ರ ಹೆಗಲ ಮೇಲೆ ಎಲ್ಲಿದ್ದವ್ರು ಹೆಗಲ ಮೇಲೆ ಬಂದೂಕಿಟ್ಟು ಹೊಡಿಬೇಕು. ಅದು ಮಾಡ್ಬೇಕು. ಅದು ಮಾಡ್ಬೇಕಾದ್ರೆ 15-20 ಸೂತ್ರಗಳದಾವ, ಆ ಸೂತ್ರಗಳನ್ನು ಹೇಳ್ತವೆ. ಇಲ್ಲಿ ಎಲ್ಲರೂ ಕೊಡ್ಬೇಕು ನೋಡಿ. ಉದೋಷಿ ಅಂತವ್ರು ಇಲ್ಲಿ ಬಂದು ಮಾರ್ಗದರ್ಶನ ಮಾಡ್ಬೇಕು. ಒಟ್ಟು ಕಂಪ್ನಿ ವಿರುದ್ಧ ಯಾರಿದಾರ ಅವರೆಲ್ಲ, ಮತ್ತು ಮನ್ಯಾಗೇನು ಕೂತಲ್ಲ ಹೊರಗೆ ಬಿಡ್ಬೇಕು, ಹುಲಿಗಳೆಲ್ಲ ಹೊರಗೆ ಬಿಡ್ಬೇಕು. ಇನ್ನು ಕೆಲವೊಂದು ಹುಲಿಗಳು ಸಾಕಷ್ಟು ಇದಾವೆ, ಅವು ಗೊರ್ರ ಮಾಡತ್ತ, ವಯಸ್ಸಾಗೈತೆ, ಅದ್ರ ಮಾರ್ಗದರ್ಶನ ಮಾಡ್ಬೋದ, ಸಲಹಾ ಮಂಡಳಿಯಲ್ಲಿ ಹೋಗ್ಬೇಕಲ್ಲ. ಒಟ್ಟು ಸ್ವಾಭಿಮಾನಿ ಪೆನಲ್ ಆಗ್ಬೇಕು. ಸ್ವಾಭಿಮಾನಿ ಪೆನಲ್ ಆದ್ರೆ ಯಾರು ಏನು ಹೇಳೋದಿಲ್ಲ. ಜನ ಈಗ ಸುಧಾರಿಸಿದಾರೆ. ಎಲ್ಲ ಊಟ ಊಟ ಎಲ್ಲಿಗೆ ಊಟ ಹಿಂಗಾಗ್ಬೇಕು. ಹಿಂದಾತ್ಲ ಮುತ್ಯನವರ ಊಟ, ಜಾರಕಿಹೊಳಿ ಊಟ ಹಿಂಗಾತ್ಲ, ಹಂಗಾಗ್ಬೇಕಿಲ್ಲಿ ಕಂಪ್ನಿ ವಿರುದ್ಧ ತಿಳಿಸಿ ಹೇಳ್ಬೇಕು. ಅವು ಎಷ್ಟು ದುಡ್ಡು ಐತೆ, ದುಡ್ಡು ಹಂಚ್ತಾರೆ ಅಂತಾರೆ, ಹಂಚಂಗಿಲ್ಲ ಅವರು.
ಅವ್ರು ನಿಮ್ಮ ಕಡೆಯಿಂದ ದುಡ್ಡು ಖಾಲಿ ಮಾಡಿ ನಾವು ಲೀಡರ್ ಅಂತ ಹೇಳ್ತಾರೆ. ಈಗ 12ಕ್ಕಿತ್ತು, ಈಗ 9ಕ್ಕೆ ಬಂದಿದೆ. ಬಾಲಚಂದ್ರರು 9 ಅಂತಾರೆ, 9 ಇಲ್ಲಿಗ ಇಲ್ಲ 5ಕ್ಕೆ ಬಂದಿದೆ. ನಿಮ್ಮದು 9 ಆಗ್ತೈತಿ, ಮತ್ತೆ ಯಾರು ಹೆಚ್ಚಾದ್ರು 5, 9, 14 ಆಯ್ತು. ನಂದು ಡಿ ಕೆ ಶಿವಕುಮಾರ್ ಹೇಳ್ಬೇಕು, ಅಪೇಕ್ಷೆ ಬ್ಯಾಕ್ದಿಂದ ಏನೋ ನಾಮಿನೇಷನ್ ಐತಿ, ನಮ್ದು ಆಗ್ಬೇಕು. ಅಲ್ಲಿ ಸರ್ಕಾರ ಬಿದ್ದೋಗಿಲ್ಲ, ನಮಗೇನು ಸಂಬಂಧ ಇತ್ತು. ಜೆ ವರ್ಸಸ್ ಡಿ ಕೆ ಶಿವಕುಮಾರ್ ಆಗಲ್ಲ, ಸಿದ್ದರಾಮಯ್ಯ ಸುಮ್ಮನೆ ಕೂಡ್ತಾರ. ಯಾಕಂದ್ರೆ ಸಿದ್ದರಾಮಯ್ಯ ಸದ್ಯಕ್ಕೆ 2 ಕಡೆ ಇದ್ರು ಡಿ ಕೆ ಶಿವಕುಮಾರ್ ಮಾತನ್ನೇ ಕೇಳಬೇಕು. ಯಾಕಂದ್ರೆ ಹೈಕಮಾಂಡಿಂದ ಪ್ರೆಷರ್ ತರ್ತಾರ. ಸದ್ಯಕ್ಕೂ ಅಷ್ಟು ಹೈಕಮಾಂಡ್ಗೆ ಹೋಗಿ ಪ್ರೆಷರ್ ತರುವಂಥದ್ದು ತಾಕತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಲಕ್ಷ್ಮೀ ಪ್ರಕಾರ ಇವ್ರೇನು ಚಂದ್ರರಾಜ್ ಹೆಟ್ಟೋಳಿ ಇದಾರ, ರಾಜೇಂದ್ರ ಅಂಕಲ್ಗೆ ಇವರೆಲ್ಲ ಬಿಟ್ಟು ಬಿಡ್ಬೇಕು. ಕೆಲವೊಂದು ಜನ ಇದಾರಲ್ಲ ಅವ್ರು ಬರಂಗಿಲ್ಲ, ಯಾಕಂದ್ರೆ ಈಗಾಗಲೇ ಹೋಗಿದಾರ. ಅವ್ರಿಗೆ ನಮಗೆ ಸಹಾಯ ಮಾಡ್ತಂತ ರಾಜಕೀಯ ಹಿತದೃಷ್ಟಿಯಿಂದ ಹೋಗಿದಾರ. ಅವ್ರು ಬೇರೆ ಏನಿಲ್ಲ, ಅವರು ಮಾನಸಿಕವಾಗಿ ಈ ಕಡೆ ಇದಾರೆ. ಮಾನಸಿಕ ತೊಗೊಂಡು ಏನು ಮಾಡೋದು, ಬೆಂಬಲ ಕೊಡ್ಬೇಕಲ್ಲ. ಮೊನ್ನೆ ಏನು ಸಭೆ ಆಯ್ತು, ಉಮೇಶ್ ಕತ್ತಿ ಅವ್ರದ್ದೇನು ಪುಸ್ತಕ ಬಿಡುಗಡೆ ಸಮಾರಂಭ ಆಯ್ತು, ದೊಡ್ಡ ಶಕ್ತಿ ಪ್ರದರ್ಶನ. ಹಂಗೆ ಗೋಕಾಕ ಎಂಟ್ರಿ ಆಗಿ ಅಲ್ಲಿ ಸಭೆ ಸಮಾರಂಭಗಳು ಮಾಡಕ್ಕೆ ಶುರು ಮಾಡ್ಬೇಕು. ಈಗ ಅರ್ವಾಗಿ ಮಾಡ್ಬೇಕು, ಮೊದಲು ಅಲ್ಲಿ ಮಾಡ್ಬೇಕು. ಅಲ್ಲಿ ಮಾಡ್ತಾ ಮುಗೀತು. ಇಲ್ಲಿ ನೆಮ್ಕನ್ಮಡಿಯಲ್ಲಿ ಏನು ಸಭೆ ಸಮಾರಂಭ ಮಾಡೋದು ಏನೂ ಆಗತ್ತೇನೆ ಇಲ್ಲ. ಯಾಕಂದ್ರೆ ಮುಂದಿನ ಸಲ ಮಾರುತಿ ಅಷ್ಟಿಗೆ ಅಂತಾರಂತ ತೆಗೆದುಕೊಳ್ಬೇಕು. ನಂತರ ಗುತ್ತಿಗೆದಾರ ಹಿಂದಿನ ಸಲ BJP ಟಿಕೆಟ್ ತಂದಿದ್ರಲ್ಲ ಹುಂದ್ರಿ ಅವರು, ಬಸವರಾಜ ಹುಂದ್ರಿ, ಅವ್ರನ್ನ ತೆಗೆದುಕೊಳ್ಬೇಕು. ಇವ್ರೆಲ್ಲ ನಾರಾಜದ ಕಂಪನಿ ಮಾರುತಿ ಅಷ್ಟಿಗೆ ಅವ್ರು ಇಲ್ಲೇ ಇದಾರ, ನಮ್ಮ ಕಡೆನೇ ಇದಾರೆ. ಮತ್ತು EV ಪಾಟೀಲ್ರ ಮಾರ್ಗದರ್ಶನ ಅದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿತು. ಅವ್ರ ಮಗ ವಿನಯ್ ಗೌಡ ಇನ್ನೊಂದು ಸ್ವಲ್ಪ ಮಾತಾಡಕ್ಕೆ ಕಲಿಬೇಕು, ಪೃಥ್ವಿ ಕತ್ತಿ ಕಲಿಬೇಕು. ನಿಖಿಲ್ ಕತ್ತಿ ಅವ್ರದ್ದು ಸ್ವಲ್ಪ ಜೋರು ಹುಲಿ ಅಂತ, ದೊಡ್ಡ ಹುಲಿ ಮಗ ಹುಲಿ ಅಂತ ತೋರಿಸ್ಬೇಕು. ಒಟ್ಟಾರೆ ಇನ್ನು ಕೆಲವೊಂದು 15-20 ಸಲಹೆ ಸೂಚನೆ ಇದಾವೆ. ಸಲಹಾ ಮಂಡಳಿಗೆ ಇದಾವೆ, ಮತ್ತು ಸಹಾಯ ಮಂಡಳಿಗೆ ಇದಾವೆ, ಮತ್ತು ಸ್ವಾಭಿಮಾನಿ ಪ್ಯಾನಲ್ದವ್ರಿಗೂ ಇದಾವೆ. ಅದನ್ನ ಹೇಳ್ತೇವೆ. ಇನ್ನೊಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತದ. ನಾವು ಡಬಲ್ ಮಾಸ್ಟರ್ ಮೈಂಡ, ನಮ್ಮನ್ನು ಸ್ವಲ್ಪ ಉಪಯೋಗ ಮಾಡ್ಕೊರಿ. ನಮಸ್ಕಾರ.